ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಏನಂದ್ರೆ ಮನೆ ಪಾಡ್ಕಾಸ್ಟ್ ಅಂತ. ಅಂದ್ರೆ ಸುಮಾರು ಜನನ ಕರೆದೆ ಪಾಡ್ಕಾಸ್ಟ್ಗೆ ಬನ್ನಿ ಅಂತ. ನಿನ್ ಹೊಸ ಪಾಡ್ಕಾಸ್ಟ್ ಯಾರು ಬರ್ತಾರೆ ಏನು ಅಂದ್ಬಿಟ್ಟು ಯಾರು ಬಂದಿಲ್ಲ. ಸೊ ಅದಕ್ಕೆ ನಾನೇನ್ ಮಾಡಿದೆ, ನಮ್ಮ ಮನೇಲೆ ಟ್ಯಾಲೆಂಟ್ ಇದ್ದಾರೆ ನಮ್ಮ ತಂದೆಯವರು, ಅವ್ರನ್ನೇ ತೋರ್ಸೋಣ, ಅವ್ರ ಬಗ್ಗೆನೇ ಕೇಳೋಣ. ಒಳ್ಳೊಳ್ಳೆ ಕವನಗಳು ಬರೀತಾರೆ, ಅವ್ರದೇ ಕವನಗಳು ಒಂದು ಯಾವ್ದನ ಹೇಳಿ ಯೂಟ್ಯೂಬಲ್ಲಿ ಬಿಡೋಣ, ಅವಾಗ ಒಂದು ಮೆಮೊರಬಲ್ ಆಗಿರುತ್ತೆ ನಮ್ಗೆ ಅಂದ್ಬಿಟ್ಟು ಅವ್ರನ್ನ ಇವತ್ತು ಪಾಡ್ಕಾಸ್ಟ್ ಮಾಡೋಣ ಅಂತ ಊರಿಗೆ ಬಂದಿದ್ದೀನಿ. ನಮ್ಮ ತಂದೆಯವರಾದ ಕರುಣಾಕರ್ ಶೆಟ್ಟಿ ಅವರು, ಹಳೆ ಉದ್ಯಮಿ, ಹೋಟೆಲ್ ಉದ್ಯಮಿ. ವೆಲ್ಕಮ್. ವೆಲ್ಕಮ್. ಯಾವಾಗ ನೀವು ಊರಿಗೆ ಬಂದು ಎಷ್ಟು ವರ್ಷ ಆಯ್ತು ಈಗ? ನಾವು ಸದ್ಯ 2 ವರ್ಷ ಆಯ್ತು ಬಂದಷ್ಟೇ. ಊರು ಬಿಟ್ಟು ನಾವು ಒಂದು 40 ವರ್ಷ ಆಗಿದೆ. ಓಕೆ. ನಾವು ಬಿಟ್ಟಿರೋದಲ್ಲ, ಊರಿನವ್ರು ಓಡಿಸಿರೋದು ನಮ್ಮನ್ನು. ನಿಮ್ಮನ್ನು ಓಡಿಸಿದ್ರ? ಅಂದ್ರೆ ನಾವು ಈಗ ಏನಕ್ಕೆ ಓಡಿಸಿದಂದ್ರೆ ಯಾವ ಒಂದು ಓಡಿಸಿದಂದ್ರೆ ನಮ್ಗೆ ಏನು ಇಲ್ಲಿ ಇನ್ಕಮ್ ಇದ್ದಿಲ್ಲ, ಕಷ್ಟ ಇದೆ, ನಮ್ಮನ್ನು ಓಡಿಸಿದ್ರು. ಸೊ ಅವಾಗ ದುಡೀರಿ ಅಂತ ಓಡಿಸಿದ್ರು. ಎಲ್ಲಿ ಬ್ಯಾಂಗ್ಳೂರ್ ಬಂದಿದ್ರಿ? ಎಷ್ಟು ವರ್ಷ ಬ್ಯಾಂಗ್ಳೂರಲ್ಲಿ? ಅಲ್ಲ, ಏನೋ ದುಡೀರಿ ಅಂದೇಳಿ ಕಳಿಸಿದ್ರು. ಆದ್ರೂ ನಾವು ಅಲ್ಲಿ ದುಡಿದಕ್ಕಿಂತ ಕುಡಿದ್ದೆ ಜಾಸ್ತಿ, ಅಂದ್ರೆ ಏನು ಉಳಿದಿಲ್ಲ ಇವಾಗ. ಅಲ್ಲಿಗೆ ಹೋಗೋದಿಲ್ಲ, ಯಾಕಂದ್ರೆ ನೀವು ಬ್ರಾಡ್ಕಾಸ್ಟ್ ಅಂತ ಕರೀತಾರೆ, ಬ್ರಾಡ್ಕಾಸ್ಟ್ ಅಂದ್ಬಿಟ್ಟು ಆಮೇಲೆ ಹೋಗಿ ನಾವು ಕವನ ಎಲ್ಲ ಹೇಳಿದ್ಮೇಲೆ ಅವರು ಸ್ಪಾಟ್ ಕ್ಯಾಶ್ ಇಲ್ಲ ಅಂತಾರೆ, ಆಮೇಲೆ ಗೂಗಲ್ ಪೇ ವರ್ಕ್ ಆಗೋದಿಲ್ಲ ಅಂತಾರೆ. ನೀವು ಈ ತರ ಪಾಡ್ಕಾಸ್ಟ್ ಬರ್ಬೇಕಂದ್ರೆ ನಿಮ್ಗೆ ಗೂಗಲ್ ಪೇ ಮಾಡ್ಬೇಕು. ನಾವು ಇಲ್ಲ, ಗೂಗಲ್ ಪೇ ನೆಟ್ವರ್ಕ್ ಇಲ್ಲ ಅಂತಾರೆ, ಸ್ಪಾಟ್ ಕ್ಯಾಶ್ ಇಲ್ಲ ಅಂತಾರೆ. ನಾವು ಕವಿಗಳಲ್ಲ, ನಮ್ಗೆ ತುಂಬಾ ಕಷ್ಟ ಇದೆ, ನಾವು ಬಸ್ ಚಾರ್ಜ್ ಕೂಡ ಇರಲ್ಲ, ನಾವು ಬರುವಾಗ ನಡ್ಕೊಂಡು ಬರ್ಬೇಕಾಗತ್ತೆ. ಅದಕ್ಕೆ ನಾವು ಈ ಕವನ ಹೇಳೋದೆಲ್ಲ ಬಿಟ್ಬಿಟ್ಟಿದೀವಿ ಇವಾಗ. ಇವಾಗ ಏನೋ ನೀವು ಕೇಳಿದೆ, ಏನೋ ಕೊಡ್ಬೋದಂತ ಹೇಳ್ತಾ ಇದೀವಿ ಅಷ್ಟೇ, ಇಲ್ಲ ನಾವು ಬಿಟ್ಬಿಟ್ಟಿದೀವಿ. ಈಗ ಒಂದು ಒಳ್ಳೆ ಕವನ ಹೇಳಿ, ನಿಮ್ ಟ್ಯಾಲೆಂಟ್ 60 ವರ್ಷದ ಮೇಲೆ ಆದ್ರೂ ಯಾರಿಗಾದ್ರೂ ಗೊತ್ತಾಗ್ಲಿ. ಈಗ ಹೇಳ್ತೀರಾ ಯಾವ್ದಾರು? ಈಗ ರೀಸೆಂಟ್ ಆಗಿ ಒಂದು ಬರ್ದಿದ್ದೀನಿ, ಹೇಳ್ಬೇಕಾ? ರಿಟೈರ್ಡ್ ಕವನಗಳು. ಅರಿಯದಾದೇನು ನಾನು ಅಂದೇಳಿ ಒಂದು ಬರ್ದಿದ್ದೀನಿ. ಏನೇನು ಅರಿಯದಾದೇನು ನಾನು ಅಂದ್ರೆ? ನಮ್ಗೆ ತಿಳಿದಿಲ್ಲ ಅಂದ್ರೆ ಏನೋ ತಿಳಿದಿಲ್ಲ ಅಂದ್ರೆ ಅಷ್ಟೇ. ಅನುದಿನವೂ ಕಾಡುತ್ತಿದೆ ಕಣ್ಣೀರು, ಸುಖದ ಕಣ್ಣೀರು, ದುಃಖದ ಕಣ್ಣೀರು, ಅರಿಯದಾದೇನು ನಾನು. ಏನು ಗೊತ್ತಾಗಿಲ್ಲ. ಬದುಕು ಭಾರವಾಯಿತೆ, ಸಂಸಾರ ಹೊರೆಯಾಯಿತೆ, ಸಾಲವೇ ಶೂಲವಾಯಿತೆ, ನಲಿವೆಲ್ಲವೂ ದೂರವಾಯಿತೆ, ಕನಸೆಲ್ಲವೂ ಮಾಯವಾಯಿತೆ, ನೆಮ್ಮದಿಯೂ ಮರೆಯಾಯಿತೆ, ಅರಿಯದಾದೇನು ನಾನು. ಈ ಕಣ್ಣಿಗೆ ಬಂದಿರುವುದು. ಓದುತ್ತಿರಲು ಉಳಿದಿರುವುದು ಕೆಲವೇ ಪುಟಗಳು, ಓದುತ್ತಿರಲು ಉಳಿದಿರುವುದು ಕೆಲವೇ ಪುಟಗಳು, ಜೀವನವೇ ಮುಗಿಯುವುದು ಇನ್ನು ಕೆಲವೇ ದಿನಗಳು, ಮನದಲ್ಲಿ ಉಳಿಯುವುದು ಕಷ್ಟ ಸುಖದ ಕ್ಷಣಗಳು, ಯಾವುದನ್ನೂ ಅರಿಯದಾದೇನು ನಾನು. ಸಾಧನೆಯು ಏನೂ ಇಲ್ಲ, ಉಳಿಸಿದ್ದು ಯಾವುದೂ ಇಲ್ಲ, ಗಳಿಸಿದ್ದು ನೆನಪೇ ಇಲ್ಲ, ಯಾರನ್ನು ನಂಬಲಿ ಅರಿಯದಾದೇನು ನಾನು. ಉಸಿರೇ ನಿಂತ ಮೇಲೆ ಕೆಸರಾದರೇನು ಮೊಸರಾದರೇನು, ಸುಟ್ಟರೇನು ಹೂತರೇನು, ಉಳಿಯುವುದು ನೆನಪೊಂದೇ, ಎಲ್ಲವನ್ನೂ ಅರಿಯದಾದೇನು ನಾನು. ತುಂಬಾ ಚೆನ್ನಾಗಿದೆ. ಅಂದ್ರೆ ಇದು ಈ 60 ವರ್ಷ ಆದ್ಮೇಲೆ ಇರೋರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ, ಈಗ ನಮ್ಗೆ ಈಗ 30 ವರ್ಷದವ್ರಿಗೆ ಇದು ಅಷ್ಟು ಅರ್ಥ ಆಗಲ್ಲ, ಬಟ್ ಈ 60 ವರ್ಷ ರಿಟೈರ್ಡ್ ಇರೋರಿಗೆ ನಿಮ್ ಕವನ ತುಂಬಾ ಟಚ್ ಆಗುತ್ತೆ. ಅದ್ರಲ್ಲಿ ಒಂದು ಲೈನ್ ನಂಗೆ ತುಂಬಾ ಇಷ್ಟ ಆಯ್ತು, ಉಳಿಸಿದ್ದು ಏನೂ ಇಲ್ಲ ಅಂತ. ಅಂದ್ರೆ ಏನೂ ಉಳಿಸಿಲ್ಲ ಎಲ್ಲ. ಏನಕ್ಕೆ ನೀವು ಉಳಿಸಿದ್ದೆ, ಏನ್ ಮಾಡಿದ್ರಿ? ಅಲ್ಲ, ಉಳಿಸಿದ್ದು ಏನಿಲ್ಲ ಅಂದ್ರೆ ಅಲ್ಲಿ ಗಳಿಸಿದ್ದು ನೆನಪೇ ಇಲ್ಲ ಅಂತ ಹಾಕಿದ್ನಲ್ಲ, ಉಳಿಸೋದಿಲ್ಲ ಬಂತು. ಸಾಧನೆ ಇಲ್ಲ ಅಂದ್ರೆ ಅದೇ ಯಾರು ಸಿಕ್ಕಿಲ್ಲ ಅಂತ ನಿಮ್ ಪಾಡ್ಕಾಸ್ಟ್ ಮಾಡ್ತಾ ಇರೋದು ನಾನು. ನೀವು ನನಗೊಂಚೂರು ಮರ್ಯಾದೆ ಕೊಡಿ. ಅದೇ ಮರ್ಯಾದೆ ನೀವು ಆಮೇಲೆ ನಮಗೆ ಕೊಡೋದಿಲ್ಲ, ಆಮೇಲೆ ಸ್ಪಾಟ್ ಕ್ಯಾಶ್ ಇಲ್ಲ ಅಂದ್ಬಿಡ್ತೀರಲ್ಲ ಹೋಗೋತಿ. ನಿಮ್ಗೆ ಬ್ರಾಡ್ಕಾಸ್ಟ್ ಅಂದ್ರೆ ನಿಮ್ಗೆ ಸ್ಪಾಟ್ ಕ್ಯಾಶ್ ಆಗ್ಬೇಕಾ? ಕೊಡ್ಬೇಕಲ್ಲ. ಆಯ್ತು, ಕೊಡೋಣ. ಏನಾದ್ರು ನೋಡಿ ವೀಕ್ಷಕ್ರೆ, ತಂದೆ ಪಾಡ್ಕಾಸ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ದುಡ್ಡು ಕೊಟ್ಟು ನಾವು ಪಾಡ್ಕಾಸ್ಟ್ ಕರಿಬೇಕು. ಆ ತರ ಕಾಲದಲ್ಲಿ ಬ್ರಾಡ್ಕಾಸ್ಟ್ ಹೇಳಿ ತುಂಬಾ ಫ್ರಾಡ್ ಮಾಡಿದ್ರಲ್ಲ, ಅದಕ್ಕೆ ಇವಾಗ ಸ್ವಲ್ಪ ನಾವು ಜಾಗೃತಿ ಆಗಿದ್ವಿ. ನಾವೇನು ಫ್ರಾಡ್ ಮಾಡಿಲ್ಲ, ಅವ್ರು ಹೇಳ್ತಾ ಇದಾರೆ ಅಷ್ಟೇ. ಏನ್ ಫ್ರಾಡ್ ಮಾಡಿದೀವಿ ನಾವು? ನೀವು ಮಾಡಿದಲ್ಲ, ತುಂಬಾ ಜನ ಮಾಡಿದ್ದಾರೆ. ನಿಮ್ಗೆ ಎಷ್ಟು ಜನ ಬಂದು ಕರೆದಿದಾರ? ನಿಮ್ಗೆ ಕರೆದ್ರೆ ಹೋಗೋದಿಲ್ಲ ನಾವು ಇವಾಗ. ಯಾರ ಕರೆದಿದ್ದಾರೆ ನಿಮ್ಮನ್ನ? ನಿಮ್ಮನ್ನ ಯಾರು ಕರೆದಿದ್ದಾರೆ? ಅಲ್ಲ, ಇವಾಗ 7ವರೆಗಿಂತ ಮಾಡೋರು ಜಾಸ್ತಿ ಅಲ್ಲ, 7ವರೆ ಕಮ್ಮಿ ಅಲ್ಲ. ನಿಮ್ಗೆ ಅಷ್ಟು ಜನ ಅಲ್ಲ, ಏನ್ ಕವನ ಬರೀತಾರ ನನ್ಗೆ ನಮ್ಮನೇಲಿ ಇರೋದು ಬಿಟ್ರೆ ಆಚೆ ಯಾರಿಗೂ ಗೊತ್ತಿಲ್ಲ. ಇನ್ ಯಾರು ನಿಮ್ಮನ್ನ ಬಂದು ಕರೆದಿರೋ? ನಿಮ್ ಮನೆ ಇಲ್ಲ, ನಾವೊಂದು ಕವಿಯಾಗಿ ಬಂದಿರೋದಿಲ್ಲ, ನಿಮ್ ಮನೆ ಇದೆ ಅಲ್ಲ, ಇದೆ ಬೇರೆ. ಅಲ್ಲ, ಸುಮ್ನೆ ಯಾರು ಸಿಕ್ಕಿಲ್ಲ ಅಂತ ನಿಮ್ ಪಾಡ್ಕಾಸ್ಟ್ ಮಾಡ್ತೀವಿ, ನೀವು ಇಷ್ಟು ಬಿಲ್ಡಪ್ ತಗೋತಾ ಇದೀರಲ್ಲ. ನೀವೇ ಒಂದ್ ಸೆಲೆಬ್ರಿಟಿ ರೇಂಜ್ ಹೋಗ್ಬಿಟ್ರಿ ಈಗ. ತುಂಬಾ ಥ್ಯಾಂಕ್ಸ್ ನಮ್ಮ ಯೂಟ್ಯೂಬ್ಗೆ ಬಂದಿದ್ದಕ್ಕೆ. ಒಂದು ಫಸ್ಟ್ ವಿಡಿಯೋಗೆ ಇಷ್ಟು ಪ್ರೋತ್ಸಾಹ ಮಾಡಿದ್ವಿ, ಮಗನ್ಗೆ ಒಂದು ಹೊಸ ಯೂಟ್ಯೂಬ್ ಜರ್ನಿಗೆ ನೀವು ಹೆಲ್ಪ್ ಮಾಡಿದ್ಕೆ. ನೋಡೋಣ ಮುಂದಕ್ಕೆ ಏನೋ ನಮ್ಮ ವೀಕ್ಷಕರು ಇದು ಪೇಮೆಂಟ್ ಮಾಡೋದು ಮರಿಬೇಡಿ, ನಾವು
ಅಲ್ಲ, Google Pay number. ಹಾಗೆ ನಮ್ ಒಂದ್ 1 ಮಿಲಿಯನ್ ಬಂದ್ರೆ ವ್ಯೂಸ್ ಬಂದ್ರೆ ನಿಮ್ಗೆ ಪೇಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಹಾ, ಈಗ ಒಂದ್ ಸ್ವಲ್ಪ ಒಂದ್ 10 ವಿಡಿಯೋ ನಮ್ಗೆ ಸಪೋರ್ಟ್ ಮಾಡಿ, ಅವಾಗ ಬಂದು ನಿಮ್ದೊಂದು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಆಯ್ತು. ಸ್ವಲ್ಪ ಸಪೋರ್ಟ್ ಮಾಡಿ. ಏನಾರ ನಮ್ಮ ವೀಕ್ಷಕರಿಗೆ ಏನಾರು ಹೇಳ್ತೀರಾ? ವೀಕ್ಷಕರಿಗೆ ನೀವು ಹೇಳ್ಬೇಕು, ನಾವೇನು ಹೇಳೋದು. ನೀವು ದುಡ್ಡು ಕೊಡ್ತೀರ ನಿಮ್ಗೆ ಹೇಳ್ತೀವಿ, ನಾವು ವೀಕ್ಷಕರೇ ನಮ್ಗೇನು ದುಡ್ಡು ಬರಲ್ಲ, ನಾವೇ ಕೇಳ್ಬೇಕು. ಆಯ್ತು ವೀಕ್ಷಕರೇ, ಥ್ಯಾಂಕ್ಸ್. ವೀಕ್ಷಕರಿಗೆ ನಮಗೂ ಸಂಬಂಧ ಇಲ್ಲ.